ದೇವನಹಳ್ಳಿಯ ಚಂದ್ರಪಟ್ಟಣ ಹೋಬಳಿಯ ರೈತರಿಗೆ ಯಾವ ರೀತಿ ಸ್ಪಂದಿಸಿದ್ರು, ಅವ್ರ ಜಮೀನನ್ನ ಯಾವ ರೀತಿ ವಾಪಸ್ ಕೊಟ್ಟರು, ಅದೇ ರೀತಿ ನೀವು ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಬಿಡದಿಯ ಪೈರ್ಮಂಗಲದ ಅಕ್ಕಪಕ್ಕದ ರೈತರು ಮಾಡಿದ್ರಲ್ಲ, ಇವತ್ತು ನೀವು ಮೇಕೆದಾಟು ನಿರ್ಮಾಣ ಮಾಡಕ್ ಆಯ್ತಾ? ಅದರಿಂದ ದಯಮಾಡಿ ತಾವೆಲ್ಲ ಕೆಳಗಡೆ ಇರಿ. ನಿಮ್ ಜೊತೆಗೆ ನಾವು ಬರ್ತೀವಿ, 2 ನಿಮಿಷ ನಾವು ಕೆಳಗಡೆ ಇರೋದು ನಿಮ್ ಜೊತೆ ನಡ್ಕ ಬರೋದೆಯ, ನಾವೇನ್ ಗಾಡಿಯಲ್ಲಿ ಬರಲ್ಲ. ಅದರಿಂದ ನಾವು 2 ನಿಮಿಷ ಇರ್ತೀವಿ ಅಷ್ಟೇ. ಮಗ ಶ್ರೀಮಾನ್ ಯುವ ನಾಯಕ ಇವತ್ತು ಮಂಜು ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ನಿಖಿಲ್ ಕುಮಾರ್, ಜಿ.ಡಿ. ಹರೀಶ್ ಗೌಡ್ರು, ಶರಣಗೌಡ, ಕಂದಕೂರು, ಎಲ್ಲರಿಗೂ ನಮಸ್ಕಾರ. ಕಳೆದ 2 ತಿಂಗಳ ಹಿಂದೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಅಂಚಿಪುರದಿಂದ ಹೊಸೂರುವರೆಗೂ 11 ಕಿಲೋಮೀಟರ್ ನಾವೇನು ಪಾದಯಾತ್ರೆಯನ್ನು ಮಾಡಿದ್ವಿ. ಆ ಪಾದಯಾತ್ರೆಯಲ್ಲಿ ಕಂಡು ಬಂದಂತಹ ಸಂದರ್ಭ ನಮ್ಗೇನಿತ್ತು ಅಂತ ಹೇಳಿದ್ರೆ, ನಾನು ಹಿಂದೆ ಒಂದು ಮಾತನ್ನ ಹೇಳಿದ್ದೆ. ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು, ಜಿ.ಡಿ. ಹರೀಶ್ ಗೌಡ್ರು, ಶರಣಗೌಡ, ಕಂದಕೂರು, ಜೆಡಿಎಸ್ ಅಧ್ಯಕ್ಷರಾದಂತ ಡಿ. ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮನವಿ. ಎಲ್ಲರಿಗೂ ನಮಸ್ಕಾರ. ಕಳೆದ 2 ತಿಂಗಳ ಹಿಂದೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಅಂಚಿಪುರದಿಂದ ಹೊಸೂರುವರೆಗೂ 11 ಕಿಲೋಮೀಟರ್ ನಾವೇನು ಪಾದಯಾತ್ರೆಯನ್ನು ಮಾಡಿದ್ವಿ. ಆ ಪಾದಯಾತ್ರೆಯಲ್ಲಿ ಕಂಡು ಬಂದಂತಹ ಸಂದರ್ಭ ನಮ್ಗೇನಿತ್ತು ಅಂತ ಹೇಳಿದ್ರೆ, ನಾನು 2 ಬದಿಗಳಲ್ಲಿ ತೆಂಗಿನ ತೋಪು ಇರತಕ್ಕಂಥದ್ದನ್ನ ನೋಡಿದ್ದೇವೆ, ಅಡಿಕೆ ತೋಪುಗಳನ್ನ ನೋಡಿದ್ದೇವೆ, ರೇಷ್ಮೆ ಬೆಳೆಯುವಂಥದ್ದನ್ನ ನೋಡಿದ್ದೇವೆ. ಎಲ್ಲ ಮನೆಗಳಲ್ಲಿ 2 ಬದಿಗಳಲ್ಲಿ ಸುಮಾರು ಹಳ್ಳಿಗಳ ಸುತ್ತು, ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ವಿ. ಬಹುಶಃ ಇವತ್ತು ಈ ಕಾಮಾಲೆ ಕಣ್ಣಿರ್ತಕ್ಕಂಥ ಸರ್ಕಾರ ಇವತ್ತು ಹೇಳ್ತಾ ಇದೆ, ಇವತ್ತು ಹಠ ಮಾಡದೆ ದೇವನಹಳ್ಳಿಯ ಚಂದ್ರಪಟ್ಟಣ ಹೋಬಳಿಯ ರೈತರಿಗೆ ಯಾವ ರೀತಿ ಸ್ಪಂದಿಸಿದ್ರು, ಅವ್ರ ಜಮೀನನ್ನ ಯಾವ ರೀತಿ ನಮ್ಮ ಭೂಮಿ
ರೈತರಿಗೆ ಯಾವ ರೀತಿ ಸ್ಪಂದಿಸಿದ್ರು, ಅವ್ರ ಜಮೀನನ್ನ ಯಾವ ರೀತಿ ವಾಪಸ್ ಕೊಟ್ಟರು, ಅದೇ ರೀತಿ ನೀವು ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಬಿಡದಿಯ ಪೈರ್ಮಂಗಲದ ಅಕ್ಕಪಕ್ಕದ ರೈತರು ಮಾಡಿದ್ರಲ್ಲ, ಇವತ್ತು ನೀವು ಮೇಕೆದಾಟು ನಿರ್ಮಾಣ ಮಾಡಕ್ ಯಾಕೆಂದ್ರೆ ಸ್ಟೇಜ್ ತಡ್ಕೊಳ್ಳಲ್ಲ. ಅದರಿಂದ ದಯಮಾಡಿ ತಾವೆಲ್ಲ ಕೆಳಗಡೆ ಇರಿ. ನಿಮ್ ಜೊತೆಗೆ ನಾವು ಬರ್ತೀವಿ, 2 ನಿಮಿಷ ನಾವು ಕೆಳಗಡೆ ಇರೋದು ನಿಮ್ ಜೊತೆ ನಡ್ಕೊ ಬರೋದೆಯ, ನಾವೇನ್ ಗಾಡಿಯಲ್ಲಿ ಬರಲ್ಲ. ಅದರಿಂದ ನಾವು 2 ನಿಮಿಷ ಇರ್ತೀವಿ ಅಷ್ಟೇ. ದಯಮಾಡಿ ಯಾರು ಇಲ್ಲಿ ನಮ್ಮ ಕಾರ್ಯಕರ್ತರು ರೈತರುಗಳು ಬಂದಿದ್ದೀರಿ, ಪಕ್ಕದಲ್ಲಿ ತಿಂಡಿ ವ್ಯವಸ್ಥೆ ಇದೆ. ದಯಮಾಡಿ ನೀವೆಲ್ಲರೂ ಹೋಗಿ ಅಲ್ಲಿ ತಿಂದು ದಯಮಾಡಿ ಎಲ್ಲ ತಿಂಡಿ ತಿನ್ನಂತವರು ದಯವಿಟ್ಟು ಸರ್ಕಲ್ ಬನ್ನಿ. ಹಾಗೆ ನೆಲಗುಡ್ಡ ಕೆಳಗಡೆಯಿಂದ ಬರ್ತಾರಂತ ವೆಹಿಕಲ್ಗೆ ಸ್ವಲ್ಪ ಬ್ಲಾಕ್ ಆಗಿದೆ ಅಂತೆ. ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಅದೊಂದು ಕ್ಲಿಯರ್ ಮಾಡಿಸ್ಕೊಡಿ. ಏನು ರಾಮನಗರದಿಂದ ವೆಹಿಕಲ್ ಬರ್ತಾ ಇದೆ, ಏನು ಬಸ್ಸಲ್ಲಿ ಬಂದಿದ್ದೀರಿ ನಮ್ಮ ಕಾರ್ಯಕರ್ತರುಗಳು, ದಯಮಾಡಿ ಪ್ರತಿಯೊಬ್ಬರು ಬಸ್ಸಿಂದ ಕೆಳಗಡೆ ಹಿಡಿದು ಏನ್ ತಿಂಡಿ ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ತಿಂಡಿ ತಿಂದು ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ನೀವೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಯಾರೆಲ್ಲ ಬಸ್ಸಲ್ಲಿ ಬಂದಿದ್ದೀರಿ ನಮ್ಮ ಕಾರ್ಯಕರ್ತರುಗಳು, ಹೊರಗಡೆಯಿಂದ ಬಂದಿದ್ದೀರಿ, ದಯಮಾಡಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ತಿಂಡಿ ವ್ಯವಸ್ಥೆ ಇದೆ. ದಯಮಾಡಿ ನೀವೆಲ್ಲ ಬಂದು ತಿಂಡಿಯನ್ನು ತಿಂದು ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಸರ್ ಬಸ್ ಅವರು ಅಲ್ಲೇ ಪಾರ್ಕಿಂಗ್ ಇದೆ, ಎಲ್ಲೋ ಅಂತ ಆಮೇಲೆ ಅವನು ಲಾಸ್ಟ್ ಡಿಜೆ ಗಾಡಿ ನಿನ್ ಮೀಡಿಯಾ ಪಕ್ಕದಲ್ಲಿ ಇರ್ಬೇಡ. ಇಲ್ಲಿ ತಿಂಡಿ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಬಾ. ನೀನು ಹೆಂಗಿದ್ರು ಲಾಸ್ಟ್ ಅಲ್ಲಿ ಬರೋದು, ತಿಂಡಿ ಬರೋಕ್ಕೆ ಚೊರೋಗುತ್ತೆ. ಬೈರ್ಮಂಗಲದವರು ಬೈರ್ಮಂಗಲ ಎಲ್ಲ ಕೊಡಿ ಅಲ್ಲ ಅಲ್ಲಿ ಕೊಡಿ, ಹಿಂದೆ ಕೊಡಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಎನ್ಡಿಎ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಜೆಡಿಎಸ್ ಕಿ, ಎನ್ಡಿಎ ಮೈತ್ರಿಕೂಟಕ್ಕೆ. ದಯಮಾಡಿ ಟಿಕೆಟ್ ಇರೋರು ರಸ್ತೆ ಕ್ರಾಸ್ ಮಾಡಿ ಮುಂದೆ ಹೋಗಿ ವೆಹಿಕಲ್ಗಳು ದಯಮಾಡಿ ಯಾರೆಲ್ಲ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಹಳ್ಳಿಗಳಿಂದ ಬಂದಿದ್ದೀರಿ, ತಾವುಗಳೆಲ್ಲ ನಿಮಗೋಸ್ಕರ ತಿಂಡಿ ವ್ಯವಸ್ಥೆ ಆಗಿದೆ. ತಪ್ಪದೆ ಪ್ರತಿಯೊಬ್ಬರು ಹೋಗಿ ತಿಂಡಿ ತಿಂದು ಮತ್ತೆ ಬಂದು ನಮ್ಮ ಜೊತೆ ಜಾಯಿನ್ ಆಗಿ, ತೊಂದರೆ ಇಲ್ಲ. ನೀವು ಸುಮ್ಮನೆ ನಿಂತ್ಕೋಬೇಡಿ, ಇನ್ನೂ ತುಂಬ ದೂರ ನಡೆಯೋದಿದೆ. ನೆಕ್ಸ್ಟ್ ಪಾಯಿಂಟ್ 6 ಕಿಲೋಮೀಟರ್ ಇದೆ ಊಟದ ಪಾಯಿಂಟು. ಈಗಲೇ ನೀವೆಲ್ಲರೂ
ಯಾರು ನಮ್ಮ ನಾಯಕರುಗಳು ಜನರನ್ನ ಕರ್ಕೊಂಡು ಬಂದಿದ್ದೀರಿ, ನೀವು ನಿಮ್ಮ ಕಾರ್ಯಕರ್ತರನ್ನ ರೈತರುಗಳನ್ನ ಕರ್ಕೊಂಡು ಹೋಗಿ ತಿಂಡಿ ತಿನ್ನೋದಕ್ಕೆ ವ್ಯವಸ್ಥೆ ಇದೆ, ಅಲ್ಲಿ ಜಾಗಕ್ಕೆ ಕರ್ಕೊಂಡು ಹೋಗಿ ದಯಮಾಡಿ ಪ್ರತಿಯೊಬ್ಬರು ತಿಂಡಿ ತಿನ್ನಿ. ನಿಲ್ಲಿ